ಧರ್ಮಸ್ಥಳದ ತಲೆಬುರುಡೆ ಕೇಸ್ನ ವಿಚಾರ ಕ್ಷಣ ಕ್ಷಣಕ್ಕೂ ಮಹತ್ವವನ್ನ ಪಡೆದುಕೊಳ್ತಾ ಇದೆ, ರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇವತ್ತು ಎಸ್ಐಟಿಯ ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮೊಹಾಂತಿ ಅವರೇ ಅಖಾಡಕ್ಕಿಳಿದಿದ್ದಾರೆ. ಈವರೆಗೂ ಏನೆಲ್ಲ ಆಗಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುವಂತಹ ವಿಚಾರ ಅವರಿಂದ ಆಗಿದೆ. ಈ ಮಧ್ಯೆ ಎಸ್ಐಟಿ ಕಚೇರಿ, ಎಸ್ಐಟಿ ಅಧಿಕಾರಿಗಳು ಮತ್ತೆ ಎಂಟ್ರಿ ಕೊಟ್ಟಿರುವಂತದ್ದು ಮಾಹಿತಿಯನ್ನ ಪಡಿತಾ ಇದ್ದಾರೆ. 1995ರಿಂದ 2015ರವರೆಗೂ ಯಾವೆಲ್ಲ ಅಧಿಕಾರಿಗಳು ಯಾವೆಲ್ಲರೂ ಇಲ್ಲಿ ಕರ್ತವ್ಯನ ನಿಭಾಯಿಸಿದ್ರು ಅಂತವರ ಮಾಹಿತಿ ಪಡೆಯುವಂತಹ ಕೆಲಸ ಆಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕಚೇರಿಗೆ ಎಸ್ಐಟಿ ಎಂಟ್ರಿಯನ್ನ ಕೊಟ್ಟು 1995ರಿಂದ 2015ರವರೆಗೆ ಕಾರ್ಯನಿರ್ವಹಿಸಿದ್ದವರ ಪಟ್ಟಿ ಸಂಗ್ರಹಿಸಿದೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಯ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಶವ ಹೂತಿಟ್ಟ ಜಾಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತಾ, ಅರಣ್ಯ ವ್ಯಾಪ್ತಿಯಲ್ಲಿ ಬರುತ್ತಾ? ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತಂದ್ರೆ ಗ್ರಾಮ ಪಂಚಾಯಿತಿಯವರು ಅದಕ್ಕೆ ಅನುಮತಿಯನ್ನ ಕೊಟ್ಟಿರಬೇಕಾಗುತ್ತೆ. ಅಪರಿಚಿತ ಶವಗಳ ದಫನ್ ಮಾಡೋದಕ್ಕೂ ಕೂಡ ಅಲ್ಲಿ ನಿಯಮಗಳಿರುತ್ತೆ. ಸೊ ಯಾರು ಎಷ್ಟು ಅಪರಿಚಿತ ಶವಗಳಿಗೆ ಪರ್ಮಿಷನ್ ಕೊಟ್ಟಿದ್ರು, ಯಾವ ಕಾಲದಲ್ಲಿ ಕೊಟ್ಟಿದ್ರು, ಇವೆಲ್ಲವೂ ಕೂಡ ಈಗ ಚರ್ಚೆಯ ವಿಷಯ ಆಗುತ್ತೆ. ಹೀಗಾಗಿ 1995ರಿಂದ 2015ರವರೆಗೆ ಕಾರ್ಯನಿರ್ವಹಿಸಿದ್ದವರ ಪಟ್ಟಿಯನ್ನ ಸಂಗ್ರಹಿಸಿದೆ ಎಸ್ಐಟಿ. ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಯ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. 95ರಿಂದ 2015ರವರೆಗೆ ಆಗಿದ್ದವರ ಮಾಹಿತಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ ಸದ್ಯ ಏನೆಲ್ಲ ನಡೀತಾ ಇದೆ ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಪಂಚಾಯಿತಿಗೆ ಎಸ್ಐಟಿ ಎಂಟ್ರಿ ಕೊಟ್ಟಿರೋದು ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಹೌದು ಶ್ರೀಪಾದ್ ಪಾಟೀಲ್, ಏನು ಒಂದ್ ಕಡೆ ಉತ್ಖನನ ನಡೀತಾ ಇದೆ. ಈಗಾಗಲೇ 11A ಸ್ಪಾಟ್ ಏನಿದೆ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು, ಅಲ್ಲಿ ಅಧಿಕಾರಿಗಳು ಇರುವಂತದ್ದು, ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್ ಇರುವಂತದ್ದು, ಅಲ್ಲಿ ಪ್ರಮುಖವಾಗಿ ಉತ್ಖನನ ನಡೀತಾ ಇದೆ. ಒಂದ್ ಕಡೆ ಉತ್ಖನನ ನಡೀತಾ ಇದ್ರೆ ಮತ್ತೊಂದು ಕಡೆ ಎಸ್ಐಟಿಯ ತನಿಖೆ ಸಾಗ್ತಾ ಇರುವಂತದ್ದು. ಅಂದ್ರೆ ಕೇವಲ ಉತ್ಖನನದ ಕಡೆ ಮಾತ್ರ ಫೋಕಸ್ ಮಾಡದೆ ಇತರ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ರೀತಿಯಾಗಿ ಈ ಒಂದು ಎಸ್ಐಟಿ ಟೀಮ್ ಏನಿದೆ ಅದು ತನಿಖೆಯನ್ನು ಈಗಾಗಲೇ ಕೈಗೊಂಡಿರುವಂತದ್ದು. ಮೊನ್ನೆ ತಾನೇ ಏನೋ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಅಂದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ತೆರಳಿ ಅಲ್ಲಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದಿತ್ತು. ಅಂದ್ರೆ ಅವರು ಈಗಾಗಲೇ ಹೇಳಿದಂತೆ 1980ರ ಬಳಿಕ ಯಾವುದೆಲ್ಲ ಅಸಹಜ ಸಾವುಗಳಾಗಿದೆ ಅದರ ಲೆಕ್ಕ ತಮಗೆ ಇದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಅದರ ಮಾಹಿತಿಯ ಒಂದಷ್ಟು ದಾಖಲೆಗಳನ್ನ ಪಡೆದಿತ್ತು ಎಸ್ಐಟಿ ಟೀಮ್. ಈಗ ಮತ್ತೆ ಎಸ್ಐಟಿ ಟೀಮ್ ಆ ಒಂದು ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ತೆರಳಿರುವಂತದ್ದು, ಅಲ್ಲಿರುವಂತಹ ಮತ್ತಷ್ಟು ದಾಖಲೆಗಳನ್ನ ಪಡೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆತ ಮೆನ್ಷನ್ ಮಾಡಿದಂತೆ ಅಂದ್ರೆ ಆ ಒಂದು ವ್ಯಕ್ತಿ ಏನಿದ್ದಾನೆ ಆತ 1995ಕ್ಕೆ ಇಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿದ್ದೆ ಅಂತ ಹೇಳಿದ. 2014ರವರೆಗೆ ನಾನು ಈ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಆ ಒಂದು ಪತ್ರದಲ್ಲಿ ನಮೂದಿಸಿದೆ. ಹೀಗಾಗಿ ಅದಕ್ಕೆ ಪೂರಕ ಎಂಬಂತೆ 1995ರಿಂದ 2015ರವರೆಗೆ ಆ ಗ್ರಾಮ ಪಂಚಾಯತ್ ನಲ್ಲಿ ಯಾರೆಲ್ಲ ಅಧ್ಯಕ್ಷರಾಗಿದ್ರು, ಯಾರೆಲ್ಲ ಉಪಾಧ್ಯಕ್ಷರಿದ್ರು, ಯಾರೆಲ್ಲ ಸದಸ್ಯರಿದ್ರು, ಅದರ ಜೊತೆಗೆ ಆ ಒಂದು ಗ್ರಾಮ ಪಂಚಾಯತ್ ನ ಸಿಬ್ಬಂದಿಗಳಾಗಿರುವುದು, ಪೌರ ಕಾರ್ಮಿಕರಾಗಿರ್ಬೋದು, PDO ಆಗಿರ್ಬೋದು, ಇವರದ್ದು ಎಲ್ಲರ ಲೆಕ್ಕವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಅಂದ್ರೆ 2015ರವರೆಗೆ 1995ರಿಂದ 2015ರವರೆಗೆ ಆ ಒಂದು ಗ್ರಾಮ ಪಂಚಾಯತ್ ನ ನೌಕರರು ಏನು ಜನಪ್ರತಿನಿಧಿಗಳು ಇವರೆಲ್ಲರ ಡೀಟೇಲ್ಸ್ ಅನ್ನು ಈಗಾಗಲೇ ಪಡೆದುಕೊಂಡಿರುವಂತದ್ದು. ಆ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಎಸ್ಐಟಿ ಅನ್ನುವಂಥದ್ದು ಕೇವಲ ಉತ್ಖನನದ ಕಡೆ ಫೋಕಸ್ ಮಾಡದೆ ಎಲ್ಲ ಆಂಗಲ್ ನಲ್ಲೂ ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇರುವಂತದ್ದು. ಇವತ್ತು ಪ್ರಮುಖವಾಗಿ ಎಸ್ಐಟಿ ಕಚೇರಿಗೆ ಅಂದ್ರೆ ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಮತ್ತೊಂದು ಧರ್ಮಸ್ಥಳದ ತಲೆಬುರುಡೆ ಕೇಸ್ನ ವಿಚಾರ ಕ್ಷಣ ಕ್ಷಣಕ್ಕೂ ಮಹತ್ವವನ್ನ ಪಡೆದುಕೊಳ್ತಾ ಇದೆ, ರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇವತ್ತು ಎಸ್ಐಟಿಯ ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮೊಹಾಂತಿ ಅವರೇ ಅಖಾಡಕ್ಕಿಳಿದಿದ್ದಾರೆ. ಈವರೆಗೂ ಏನೆಲ್ಲ ಆಗಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುವಂತಹ ವಿಚಾರ ಅವರಿಂದ ಆಗಿದೆ. ಈ ಮಧ್ಯೆ ಎಸ್ಐಟಿ ಕಚೇರಿ, ಎಸ್ಐಟಿ ಅಧಿಕಾರಿಗಳು ಮತ್ತೆ ಎಂಟ್ರಿ ಕೊಟ್ಟಿರುವಂತದ್ದು ಮಾಹಿತಿಯನ್ನ ಪಡಿತಾ ಇದ್ದಾರೆ. 1995ರಿಂದ 2015ರವರೆಗೂ ಯಾವೆಲ್ಲ ಅಧಿಕಾರಿಗಳು ಯಾವೆಲ್ಲರೂ ಇಲ್ಲಿ ಕರ್ತವ್ಯನ ನಿಭಾಯಿಸಿದ್ರು ಅಂತವರ ಮಾಹಿತಿ ಪಡೆಯುವಂತಹ ಕೆಲಸ ಆಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕಚೇರಿಗೆ ಎಸ್ಐಟಿ ಎಂಟ್ರಿಯನ್ನ ಕೊಟ್ಟು 1995ರಿಂದ 2015ರವರೆಗೆ ಕಾರ್ಯನಿರ್ವಹಿಸಿದ್ದವರ ಪಟ್ಟಿ ಸಂಗ್ರಹಿಸಿದೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಯ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ.
ಶವ ಹೂತಿಟ್ಟ ಜಾಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತಾ, ಅರಣ್ಯ ವ್ಯಾಪ್ತಿಯಲ್ಲಿ ಬರುತ್ತಾ? ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತಂದ್ರೆ ಗ್ರಾಮ ಪಂಚಾಯಿತಿಯವರು ಅದಕ್ಕೆ ಅನುಮತಿಯನ್ನ ಕೊಟ್ಟಿರಬೇಕಾಗತ್ತೆ. ಅಪರಿಚಿತ ಶವಗಳ ದಫನ್ ಮಾಡೋದಕ್ಕೂ ಕೂಡ ಅಲ್ಲಿ ನಿಯಮಗಳಿರುತ್ತೆ. ಸೊ ಯಾರು ಎಷ್ಟು ಅಪರಿಚಿತ ಶವಗಳಿಗೆ ಪರ್ಮಿಷನ್ ಕೊಟ್ಟಿದ್ರು, ಯಾವ ಕಾಲದಲ್ಲಿ ಕೊಟ್ಟಿದ್ರು, ಇವೆಲ್ಲವೂ ಕೂಡ ಈಗ ಚರ್ಚೆಯ ವಿಷಯ ಆಗುತ್ತೆ. ಹೀಗಾಗಿ 1995ರಿಂದ 2015ವರೆಗೆ ಕಾರ್ಯನಿರ್ವಹಿಸಿದ್ದವರ ಪಟ್ಟಿಯನ್ನ ಸಂಗ್ರಹಿಸಿದೆ ಎಸ್ಐಟಿ. ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಯ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. 95ರಿಂದ 2015ರವರೆಗೆ ಆಗಿದ್ದವರ ಮಾಹಿತಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ ಸದ್ಯ ಏನೆಲ್ಲ ನಡೀತಾ ಇದೆ ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಂಚಾಯಿತಿಗೆ ಎಸ್ಐಟಿ ಎಂಟ್ರಿ ಕೊಟ್ಟಿರೋದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಹೌದು ಶ್ರೀಪಾದ್ ಪಾಟೀಲ್, ಏನು ಒಂದ್ ಕಡೆ ಉತ್ಖನನ ನಡೀತಾ ಇದೆ. ಈಗಾಗಲೇ 11A ಸ್ಪಾಟ್ ಏನಿದೆ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು, ಅಲ್ಲಿ ಅಧಿಕಾರಿಗಳು ಇರುವಂತದ್ದು, ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್ ಇರುವಂತದ್ದು, ಅಲ್ಲಿ ಪ್ರಮುಖವಾಗಿ ಉತ್ಖನನ ನಡೀತಾ ಇದೆ. ಒಂದ್ ಕಡೆ ಉತ್ಖನನ ನಡೀತಾ ಇದ್ರೆ ಮತ್ತೊಂದು ಕಡೆ SITಯ ತನಿಖೆ ಸಾಗ್ತಾ ಇರುವಂತದ್ದು. ಅಂದ್ರೆ ಕೇವಲ ಉತ್ಖನನದ ಕಡೆ ಮಾತ್ರ ಫೋಕಸ್ ಮಾಡದೆ ಇತರ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ರೀತಿಯಾಗಿ ಈ ಒಂದು SIT ಟೀಮ್ ಏನಿದೆ ಅದು ತನಿಖೆಯನ್ನು ಈಗಾಗಲೇ ಕೈಗೊಂಡಿರುವಂತದ್ದು. ಮೊನ್ನೆ ತಾನೇ ಏನು ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಅಂದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ತೆರಳಿ ಅಲ್ಲಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದಿತ್ತು. ಅಂದ್ರೆ ಅವರು ಈಗಾಗಲೇ ಹೇಳಿದಂತೆ 1980ರ ಬಳಿಕ ಯಾವುದೆಲ್ಲ ಅಸಹಜ ಸಾವುಗಳಾಗಿದೆ ಅದರ ಲೆಕ್ಕ ತಮಗೆ ಇದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಅದರ ಮಾಹಿತಿಯ ಒಂದಷ್ಟು ದಾಖಲೆಗಳನ್ನ ಪಡೆದಿತ್ತು SIT ಟೀಮ್. ಈಗ ಮತ್ತೆ SIT ಟೀಮ್ ಆ ಒಂದು ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ತೆರಳಿರುವಂತದ್ದು, ಅಲ್ಲಿರುವಂತಹ ಮತ್ತಷ್ಟು ದಾಖಲೆಗಳನ್ನ ಪಡೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆತ ಮೆನ್ಷನ್ ಮಾಡಿದಂತೆ ಅಂದ್ರೆ ಆ ಒಂದು ವ್ಯಕ್ತಿ ಏನಿದ್ದಾನೆ ಆತ 1995ಕ್ಕೆ ಇಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿದ್ದೆ ಅಂತ ಹೇಳಿದ. 2014ರವರೆಗೆ ನಾನು ಈ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ನಾವು ಒಂದು ಪತ್ರದಲ್ಲಿ ನಮೂದಿಸಿದ. ಹೀಗಾಗಿ ಅದಕ್ಕೆ ಪೂರಕ ಎಂಬಂತೆ 1995ರಿಂದ 2015ರವರೆಗೆ ಆ ಗ್ರಾಮ ಪಂಚಾಯತ್ ನಲ್ಲಿ ಯಾರೆಲ್ಲ ಅಧ್ಯಕ್ಷರಾಗಿದ್ರು, ಯಾರೆಲ್ಲ ಉಪಾಧ್ಯಕ್ಷರಿದ್ರು, ಯಾರೆಲ್ಲ ಸದಸ್ಯರಿದ್ರು, ಅದರ ಜೊತೆಗೆ ಆ ಒಂದು ಗ್ರಾಮ ಪಂಚಾಯತ್ ನ ಸಿಬ್ಬಂದಿಗಳಾಗಿರುವುದು, ಪೌರ ಕಾರ್ಮಿಕರಾಗಿರ್ಬೋದು, PDO ಆಗಿರ್ಬೋದು, ಇವರದ್ದು ಎಲ್ಲರ ಲೆಕ್ಕವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಅಂದ್ರೆ 2015ರವರೆಗೆ 1995ರಿಂದ 2015ರವರೆಗೆ ಆ ಒಂದು ಗ್ರಾಮ ಪಂಚಾಯತ್ ನ ನೌಕರರು ಏನು ಜನಪ್ರತಿನಿಧಿಗಳು ಇವರೆಲ್ಲರ ಡೀಟೇಲ್ಸ್ ಅನ್ನು ಈಗಾಗಲೇ ಪಡೆದುಕೊಂಡಿರುವಂತದ್ದು. ಆ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. SIT ಅನ್ನುವಂಥದ್ದು ಕೇವಲ ಉತ್ಖನನದ ಕಡೆ ಫೋಕಸ್ ಮಾಡದೆ ಎಲ್ಲ ಆಂಗಲ್ ನಲ್ಲೂ ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇರುವಂತದ್ದು. ಇವತ್ತು ಪ್ರಮುಖವಾಗಿ SIT ಕಚೇರಿಗೆ ಅಂದ್ರೆ ಬೆಳ್ತಂಗಡಿಯಲ್ಲಿ ಇರುವಂತಹ SIT ಕಚೇರಿ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕ್.